ಪಂಚಾಯತ್ ಕೊಪ್ಪಳ ಮತ್ತು ಶಿಕ್ಷಣ ಫೌಂಡೇಶನ್ ಸಹಭಾಗಿತ್ವದಲ್ಲಿ ದಿನಾಂಕ 31/12/2024 ಮತ್ತು 1/1/2025 ಸತತ 2 ದಿನಗಳ ಕಾಲ ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕೊಪ್ಪಳ, ಕನಕಗಿರಿ, ಕುಕನೂರು, ಕಾರಟಗಿ, ಯಲಬುರ್ಗಾ, ಕುಷ್ಟಗಿ ತಾಲೂಕುಗಳ ಎಂಬಿಕೆಯವರಿಗೆ ಡಿಜಿಟಲ್ ಸಾಕ್ಷರತೆ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಒಂದು ತರಬೇತಿಯನ್ನು ಕೊಪ್ಪಳ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮತ್ತು ಉಪ ಕಾರ್ಯದರ್ಶಿಗಳ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತ್ನ ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಕಾಶ್ ಸರ್ ಮತ್ತು ಸಿಎಒ ಆಗಿರುವ ಶ್ರೀ ಅಮೀನ್ ಅಖ್ತರ್ ಸರ್ ಅವರು ಹೂವಿನ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಸಿಒ ಶ್ರೀ ಅಮೀನ್ ಅಖ್ತರ್ ಸರ್ ಮಾತನಾಡಿ, ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರೂ ಡಿಜಿಟಲ್ ಸಾಕ್ಷರತೆ ಹೊಂದಬೇಕು ಮತ್ತು ಎಷ್ಟು ಅನಿವಾರ್ಯತೆ ಇದೆ ಡಿಜಿಟಲ್ ಸಾಕ್ಷರತೆ ಎಂಬುದನ್ನು ಹಲವು ರೀತಿಯ ಉದಾಹರಣೆಗಳನ್ನು ಕೊಡುತ್ತಾ ತಿಳಿಸಿಕೊಟ್ಟರು. ಜೊತೆಗೆ ಮೋಸದ ಜಾಲದ ತಾಣಗಳಿಂದ ಹೇಗೆ ಸುರಕ್ಷತೆ ಇರಬೇಕು ಎಂಬುದನ್ನು ವಿವರಿಸಿದರು. ನಂತರ ಕಾರ್ಯಕ್ರಮದ ಕುರಿತಾಗಿ ಜಿಲ್ಲೆಯ ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಕಾಶ್ ಸರ್ ಅವರು ಮಾತನಾಡಿ, ಜಿಲ್ಲೆಯ ಎಲ್ಲ ಸ್ವಸಹಾಯ ಸಂಘಗಳ ಮಹಿಳೆಯರು ಡಿಜಿಟಲ್ ಸಾಕ್ಷರತೆ ಹೊಂದಬೇಕು. ಇವತ್ತು ಆಯೋಜನೆಯಾಗಿರುವ ಡಿಜಿಟಲ್ ಸಾಕ್ಷರತೆ ತರಬೇತಿಯನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳ ಎಂಬಿಕೆಯವರು ಪಡೆದುಕೊಂಡು ನಿಮ್ಮ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ನೀಡಬೇಕೆಂದರು. ಎಂಬಿಕೆ ವಿಭಾಗದ ಮುಖ್ಯಸ್ಥರು ಶ್ರೀ ಅಂಬಣ್ಣ ಸರ್ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಈ ಒಂದು ಕಾರ್ಯಕ್ರಮದ ತರಬೇತಿಯನ್ನು ಶಿಕ್ಷಣ ಫೌಂಡೇಶನ್ನ ಎಐಡಿಎಂ ಆಗಿರುವ ಶ್ರೀ ಮಲ್ಲಿಕಾರ್ಜುನ್ ಸರ್ ಮತ್ತು ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮದ ಡಿಎಂ ಆಗಿರುವ ಶ್ರೀ ಅರವಿಂದ್ ಸರ್ ನಡೆಸಿಕೊಟ್ಟರು. ಇವರಿಗೆ ಪೂರಕವಾಗಿ ಶಿಕ್ಷಣ ಫೌಂಡೇಶನ್ ಬ್ಲಾಕ್ ಕೋಆರ್ಡಿನೇಟರ್ ಆಗಿರುವ ಶ್ರೀ ಸತ್ಯರಾಜು ಸರ್ ಕಾರ್ಯಕ್ರಮದ ನಿರ್ವಹಣೆ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಎನ್ಆರ್ಎಲ್ಎಂ ವಿಭಾಗದ ಸಿಬ್ಬಂದಿ ವರ್ಗದವರು ಮತ್ತು ಟಿಪಿಎಂ ಅವರು ಉಪಸ್ಥಿತರಿದ್ದರು. ಜಿಲ್ಲೆಯ ಎಲ್ಲ ತಾಲೂಕುಗಳ ಎಂಬಿಕೆ ಅವರು ಸಂಪೂರ್ಣ ಡಿಜಿಟಲ್ ಸಾಕ್ಷರತೆ ತರಬೇತಿಯನ್ನು 2 ದಿನಗಳ ಕಾಲ ತುಂಬಾ ಉತ್ಸಾಹದಿಂದ ಪಡೆದಿದ್ದು, ತರಬೇತಿ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಎನ್ನುವುದು ಶ್ಲಾಘನಾರ್ಹವಾಗಿದೆ. ಸೊ ಅದಕ್ಕೆ ನಾವು ಯಾವ ರೀತಿ ಅಪ್ಡೇಟ್ ಆಗ್ತಾ ಇದೀವಿ ಅಂತಂದ್ರೆ, ಕೀಪ್ಯಾಡ್ ಫೋನ್ ಯಾರು ಇಲ್ಲ, ಅಸಹ್ಯ, ಅದು ಅಸಹ್ಯ. ಆದ್ರೆ ಸ್ಮಾರ್ಟ್ ಫೋನ್ ಬೇಕು, ಓಪೋ ಬೇಕು, ವಿವೋ ಬೇಕು, ಟಚ್ ಬೇಕು, ಫ್ರಂಟ್ ಫಿಂಗರ್ ಬೇಕು, ನಾವು ಮೆಗಾ ಪಿಕ್ಸೆಲ್ ಜಾಸ್ತಿ ಇರಬೇಕು, ಇದನ್ನೆಲ್ಲ ಯೋಚನೆ ಮಾಡ್ತೀವಿ. ಆದ್ರೆ ನಮ್ಮ ನಾಲೆಜ್ ಮಾತ್ರ ಏನು ಕೀಪ್ಯಾಡ್ ಇದೆ. ಅಪ್ಡೇಟಿಂಗ್ ವಿತ್ ಮೊಬೈಲ್ ಫೋನ್ ಇಸ್ ನಾಟ್ ಅಪ್ಡೇಟೆಡ್. ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳೋದ್ರಿಂದ ದೊಡ್ಡ ಫೋನ್ ಇಟ್ಕೊಳ್ಳೋದ್ರಿಂದ ನಮ್ಗೆ ಆಗುದಿಲ್ಲ. ಈ ಬ್ರೈನ್ ಅನ್ನ, ನಮ್ಮ ನಾಲೆಜ್ ಅನ್ನ, ನಮ್ಮ ಸ್ಕಿಲ್ ಅನ್ನ ಹೋದ ವರ್ಷ ಏನ್ ಕಲ್ತಿಲ್ಲ, ಈ ವರ್ಷ ಬೆಸ್ಟ್ ಕೆಲಸ ಮಾಡಿದ್ದಾರೆ ನಿಮ್ಮ ಡಿಜಿಟಲ್ ಸಾಕ್ಷರತೆ ಟ್ರೈನಿಂಗ್ 1ನೇ ದಿನ ಕೊಡೋದು ನಾನು ಈಗ ನಮ್ಮ ಸಹೋದ್ಯೋಗಿ ಇರ್ತಾರಲ್ಲ, ಬಹಳ ಜನಕ್ಕೆ ವಾಟ್ಸಪ್ ಸ್ಟೇಟಸ್ ಹೈಡ್ ಮಾಡೋದು ಗೊತ್ತಿಲ್ಲ, ವಾಟ್ಸಪ್ ಸ್ಟೇಟಸ್ ಇಡೋದು ಗೊತ್ತಿಲ್ಲ, ಪ್ರೊಫೈಲ್ ಪಿಕ್ಚರ್ ಹೆಂಗ್ ಚೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಮ್ಮ ಪ್ರೊಫೈಲ್ ಪಿಕ್ಚರ್ನ ಬೇರೆಯವ್ರ ಸ್ಕ್ರೀನ್ ಶಾಟ್ ತಗೋಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇದೆಲ್ಲ ಡಿಜಿಟಲ್ ಏನ್ ಬರೋದು ಫ್ರಾಡ್. ಇನ್ನೇನೆ ಯಾರೋ ಒಬ್ಬರು ವಿಜಯ ಕರ್ನಾಟಕ ರಿಪೋರ್ಟರ್ ಅವ್ರದ್ದು ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಫೇಕ್. ಅವ್ರು 4-5 ಮಂದಿ 5-5 ಸಾವಿರ ಹಾಕ್ಬಿಟ್ರ ಹೋದ್ ದೇವ್ರೊಂದಿಗೆ ನಮ್ಮ ಹೆಸರಲ್ಲೇ ಫೇಕ್ ಆಗಿ ಕ್ರಿಯೇಟ್ ಮಾಡಿ. ಸೊ ಡಿಜಿಟಲ್ ಫ್ರಾಡ್. ಸೊ ನೀವು ಬರೀ ಸಾಕ್ಷರತೆ ಇಂಪಾರ್ಟೆಂಟ್ ಅಂದ್ರೆ ಡಿಜಿಟಲ್ ಸಾಕ್ಷರತೆ. ಡಿಜಿಟಲ್ ಅಲ್ಲಿ ಏನೇನು ಯೂಸ್ ಮಾಡ್ತೀರಿ ನೀವು? ಈಗ ಬ್ಯಾಂಕಿಗೂ ಹೋಗುದಿಲ್ಲ, ನಿಮ್ಮ ಬ್ಯಾಂಕ್ ನಿಮ್ಮ ಮೊಬೈಲ್ನಾಗೆ, ಪೋಸ್ಟ್ ಆಫೀಸ್ ನಿಮ್ಮ ಮೊಬೈಲ್ನಾಗೆ, ಅಪ್ಲಿಕೇಶನ್ ಹಾಕುವಂತ ಎಲ್ಲ ಇನ್ಸ್ಟಿಟ್ಯೂಟ್ಗಳು ನಿಮ್ಮ ಮೊಬೈಲ್ನಾಗ ಅದಾವ. ಆ ಮೊಬೈಲ್ ನಲ್ಲಿ ಬರೀ 4 ಹೆಬ್ಬಟ್ನಾಗ ಐತಿ, ಇಲ್ಲ ಪಾಸ್ವರ್ಡ್ ಐತಿ. ಎರಡೇ, ಒಂದು ಹೆಬ್ಬಟ್ ಇಟ್ಟಿರ್ತೀರಿ, ಇಲ್ಲಾಂದ್ರೆ ಪಾಸ್ವರ್ಡ್ ಇರ್ತೀರಿ. ಸೊ ನೀವು ನಾವು ಕೊಟ್ಟಂತ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಈಗ ಸರ್ ನಾವು ಕೊಡ್ತೀವಿ, ಆಕ್ಚುಲಿ ಬಹಳಷ್ಟು ಸುತ್ತು ನಿಧಿ ಕೊಡ್ತೀವಿ, ಹೌದಿಲ್ಲ, CIF ಎಲ್ಲ ಕೊಡ್ತೀವಲ್ಲ. ಸೊ ಕೊಡುವಾಗ ನೀವೆಲ್ಲ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡ್ತೀರಿ. ಜೊತೆಗೆ ಇತ್ತೀಚೆಗೆ ನಿಮ್ಮನ್ನೆಲ್ಲ ಅರ್ಥ ಆಗ್ತೈತಿ, ಬಹಳ ಒಂಥರ ನಿಮ್ಮನ್ನು ಮಾಡೆಲ್ ಆಗಿ ನೋಡ್ತಾರೆ ಉಮಾ ಮಹಾದೇವ್ ಮೇಡಮ್ ಅವರು, RTPI ಮಿನಿಸ್ಟರ್ ಸಾಹೇಬರು. ಯಾಕಂದ್ರೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಚಾನ್ಸ್ ಇರುವಂತ ಜಾಗ ಯಾವುದು ಅಂತ ಏನಾಗಲಿ, ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡೋ ಚಾನ್ಸ್ ಇದೆ. ನೀವು ಪ್ರತಿಯೊಬ್ಬ ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡಿರ್ತೀರಿ. ಗುಂಪಾದ್ರೆ ಸುಮ್ಮನೆ ಆಗೋದಿಲ್ಲ. ಗುಂಪಿನಾಗ ಇರ್ತಿರ್ಲಿಲ್ಲ, ಗುಂಪಿನಾಗ ಯಾವಾಗ ಇರ್ತಾರಂದ್ರೆ ಎಲ್ಲರೂ ಒಗ್ಗಟ್ಟಾಗಿದೆ ಗುಂಪಿನಾಗ ಇರ್ತಾರ, ಒಬ್ಬಂಟಿ ಇಲ್ಲ, ನೀವು ಗುಂಪಿನ ಇರ್ತೀರಿ.
ಸೊ ಜನರನ್ನ ನಮ್ಮ RDPR ಯೋಜನೆಯ ಸ್ಕೀಮ್ಗಳನ್ನ ಜನರಿಗೆ ರೀಚ್ ಮಾಡುವಂತ ಅತಿ ಹೆಚ್ಚು ಹೆಗಲ ಮೇಲೆ ಜವಾಬ್ದಾರಿ ಹೊತ್ತವರು ಯಾರು ನೀವೇ ರೂಟ್ ಲೆವೆಲ್ ಅಲ್ಲಿ ನಮ್ಮ ವಿಡಿಯೋಸ್ ಜೊತೆಗೆ ಅವ್ರಿಗೆ ಪಾಠ ಕೆಲಸ ಮಾಡ್ತೀವಿ. ಸೊ ಹೀಗಾಗಿ ನೀವು ಜನರಿಗೆ ಇದನ್ನ ರೀಚ್ ಮಾಡಬೇಕು. ಡಿಜಿಟಲ್ ಸಾಕ್ಷರತೆ ಯಾವುದೇ ರೀತಿ ಫೈನಾನ್ಸಿಯಲ್ ಫ್ರಾಡ್ ಆಗದೆ ಅವ್ರಿಗೆ ಜೊತೆಗೆ ನಿಮ್ಮ ಇತ್ತೀಚೆಗೆ ಒಂದು ಘಟನೆ ಆಯ್ತು ಗಮನಿಸಿರೋ ಇಲ್ಲ, ನಮ್ದು ಯಾವ್ದೋ ಒಂದು ಸ್ಪೋರ್ಟ್ಸ್ ಗ್ರೂಪ್ ನಲ್ಲಿ ಏನೋ ಒಂದಿಷ್ಟು ವಲ್ಗರ್ ಎಲ್ಲ ಫೋಟೋಗಳು ಬಂದ್ಬಿಟ್ಟು ಗೊತ್ತೇನೋ ಡಿಒ ಮಾತಾಡಿದ್ರು ಹಿಮ್ಸೆಲ್ಫ್ ಇಸ್ ಡಾಟಾ ಎಂಟ್ರಿ ಆಪರೇಟರ್, ಇಟ್ ಡಸಂಟ್ ನೋ ಹೌ ಟು ಪ್ರೊಟೆಕ್ಟ್ ಹಿಸ್. ಸೊ ಇದು ತಪ್ಪು. ಈ ಬಹಳ ಜನ ಸೀನಿಯರ್ಸ್ ಇರ್ತಾರೆ ಗೊತ್ತಿರಲ್ರಿ ಫೋನ್ ಪೇ ಮಾಡ್ಕೊಡಿ ಪಾಸ್ಪೋರ್ಟ್ ಬಿಟ್ಟಿದೆ ಅಯ್ಯ ಫೋನ್ ಪೇ ಮಾಡ್ಕೊಂಡಿರ್ತಾರ, ಫೋನ್ ಪೇ ಮಾಡ್ಕೊಡೋದ್ಲಿ ಫೋನ್ ಪೇ ಮಾಡ್ಕೊಂಡಿರ್ತಾರ. ಸೊ ಅದಕ್ಕೆ ಎಲ್ಲಿ ಹೋಗೋಣ ಸ್ಕ್ಯಾನ್ ದುಡ್ಡನ್ನ ಸಮರ್ಪಕವಾಗಿ ಬಳಸಿ ಲೆಕ್ಕ ಇಡಿ, ಜೊತೆಗೆ ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಳಿ. ಈಗ ಈ ವರ್ಷ ಈ 1ನೇ ದಿನ ನಿಮ್ಗೆ ಡಿಜಿಟಲ್ ಸಾಕ್ಷರತೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದು ಹೋದ ನಂತರ 4 ಮಂದಿ ಹಂಚಿದ್ವಿ. ಈ ಹಂಚುದು ಆಸ್ತಿ ಹಂಚಿದ್ರೆ ಜಗಳ ಆಗ್ತಾವ, ಜ್ಞಾನ ಹಂಚಿದ್ರೆ ಜಗಳ ಆಗೋದಿಲ್ಲ. ಹಂಚಿದ್ರೆ ಬೆಳೀತಿದ್ವಿ, ಎಷ್ಟು ಹಂಚ್ತಿರಲ್ಲ ಅಷ್ಟು ಬೆಳೀತಿದ್ವಿ. ಸೊ ಇವೆಲ್ಲ ಆಗಲಿ. ಆಮೇಲೆ ಇನ್ನೊಬ್ಬರ ಬಗ್ಗೆ ದ್ವೇಷ ಅಸೂಯೆ ಇಂಥವೆಲ್ಲ ಮಾಡಕ್ ಹೋಗ್ಬೇಡಿ. ಹೊಸ ವರ್ಷ ಹೋದ ವರ್ಷ ಏನ್ ತಪ್ಪು ಮಾಡಿರಲ್ಲ ಅದೆಲ್ಲ ಬಿಟ್ಟು ಬಿಡಿ. ಬಹಳ ದಿನ ಇರೋದಿಲ್ಲ, ಎಲ್ಲರೂ ಇರೋಷ್ಟು ದಿನ ಚೆನ್ನಾಗಿ ಭೂಮಿನೇ ನೋಡಪ್ಪ, ಖುಷಿಯಿಂದ ಇರಬೇಕು ಎಲ್ಲರೂ. ಸೊ ಹೀಗಾಗಿ ಇಲ್ಲಿ ನಮ್ಗೆ ಮಾತಾಡೋಕೆ ಅವಕಾಶ ಕೊಡುವಂತ PD ಸರ್ ಅವರಿಗೆ ಜೊತೆಗೆ ಎಲ್ಲ ನಿಮಗೆ ಒಳ್ಳೆಯದಾಗಲಿ. ನೀವು ಇನ್ನಷ್ಟು ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಟ್ವೀಟ್ನಾಗ ಬರ್ಬೇಕು. ಎಲ್ಲಿ ಬರ್ಬೇಕೀಗ ಟ್ವೀಟ್. ನಮ್ಗೆ ಹೆಂಗೆ ಈಗ ಪ್ರಗತಿ ಅಳತೆ ಮಾಡತ್ತೀವಿ ಅಂತ ನಾವೀಗ ಮಿನಿಸ್ಟರ್ ಸಾಹೇಬರು ಅಥವಾ ಉಮಾ ಮಾದೇವ್ ಮೇಡಮ್ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರ ನಿಮಗೆ ಕೊಟ್ಟೋದು ಏನಾರ ಟ್ವೀಟ್ ಮಾಡಿಬಿಟ್ರೆ ಇಟ್ ಇಸ್ ಕ್ರೆಡಿಟ್ ಎಂಟೈರ್ ಟೀಮ್ಗೆ ಕ್ರೆಡಿಟ್. ಹಂಗೆ ನೀವು ಟ್ವೀಟ್ನಾಗ ಬರೋಂಗ ಆಗಬೇಕು. ಇತ್ತೀಚೆಗೆ ಮೊಟ್ಟೆದು ಒಂದು ಬಹಳ ಅದ್ಭುತ ಆಯ್ತು, ಸರ್ಕ್ಯುಲರ್ ಇಶ್ಯೂ ಆಯ್ತು. ಅದಕ್ಕೋಸ್ಕರ ನಾನು ಎಂಟೈರ್ PD ಸರ್ ಟೀಮ್ ಎಲ್ಲ CEO ಸರ್ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಾತೆಗೆ ಆಯ್ತು ಮಾಡಿ ಬೇರೆ ಕಡೆ ಎಲ್ಲ ನಮ್ಗೆ ಅವಕಾಶ ಇದಾವೆ. ಅಮ್ಮನ ಮತ್ತೆ ನಮ್ಮ PD ಸರ್ ಎಲ್ಲರೂ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಪೂಜಾ ಆಯ್ತು, ಕೊಪ್ಪಳದವ್ರು ಆಯ್ತು, ಮತ್ತೆ ಎಲ್ಲ ಟೀಮ್ ಮಾಡ್ತೀನಿ. ಆಲ್ ಆಫ್ ಟೀಮ್ ಅಂದ್ರೆ ಮುಗಿಸಿ. ಸೊ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಒಳ್ಳೇದಾಗಲಿ. ಇವತ್ತಿನ MBKಗಳಿಗೆ ಡಿಜಿಟಲ್ ಸಾಕ್ಷರತಾ ಒಂದು ತರಬೇತಿ ಆಯೋಜನೆ ಆಗಿತ್ತು. ಈ ತರಬೇತಿಯ ಆಯೋಜನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಸ್ನೇಹಿತರು, ನಮ್ಮ ನೆಚ್ಚಿನ ಸಹೋದ್ಯೋಗಿ ಅಧಿಕಾರಿಗಳಾಗಿರ್ತಕ್ಕಂಥ ಅಮಿತ್ ಸರ್ ಅವರೇ, ಹಾಗೂ NRLM DPM ಆಗಿರ್ತಕ್ಕಂಥ ಅಂಬನ್ ಅವರೇ, NRLM ಆಲ್ ಸ್ಟಾಫ್, ಆಮೇಲೆ ಎಲ್ಲ ಭಾಗವಹಿಸಿರ್ತಕ್ಕಂಥ MPK ಮತ್ತು ತಾಲೂಕು ಮಟ್ಟದ ಎಲ್ಲ ಸ್ಟಾಫ್ಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಈ 2025ರ ಒಂದು ವರ್ಷ ನಮ್ಮೆಲ್ಲರ ಬಾಳಲ್ಲಿ ಒಂದು ಆನಂದವನ್ನು, ಹರುಷವನ್ನು ತರಲಿ. ದೇವರು ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಮತ್ತು ಕೌಟುಂಬಿಕ ಜೀವನದ ಸೌಖ್ಯವನ್ನು ಒದಗಿಸಲಿ ಅಂತ ಹೇಳ್ತಾ, ಈಗ ನಾನು ನೇರವಾಗಿ ತರಬೇತಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಸೊ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆ ಧನ್ಯವಾದಗಳು ಅಂತ ಅಧ್ಯಕ್ಷರು ನಮ್ಗೆ ಹೇಳಿದ್ರು. ಆಕ್ಚುಲಿ ಅವಕಾಶ ನಾವು ಕೊಟ್ಟಿಲ್ಲ, ನಿಮ್ಮ ಅದೃಷ್ಟ. ಆಕ್ಚುಲಿ ಅವರೆಲ್ಲ ಈ ಡಿಜಿಟಲ್ ತರಬೇತಿಗೆ, ಸಾಕ್ಷರತೆಗೆ ಅವರಿಂದ ಬಹುಶಃ ನಿಮ್ಗೆ 4 ಮಾತು ಆಡ್ಬೇಕು ಅಂತ ಏನೋ ಬಂದಿದ್ದೇನೆ. ಯಾಕಂತ ಅಷ್ಟು ಡಿಜಿಟಲೈಸ್ ಅವರು ಕೆಲವೊಂದು ವಿಷಯಗಳು ಹೇಳಿದ್ರು. ಈಗ ವಾಟ್ಸಪ್ ಸ್ಟೇಟಸ್ ಪ್ರೊಫೈಲ್ ಇದು ಅಂತ ನಿಜ ನಮ್ದು ಅಕೌಂಟ್ ಖಾಲಿ ಆಗಿದೆ, ನಿಮ್ಮ ಮೊಬೈಲ್ ಬುಕ್ ಮಾಡಿ ಮನೆಯವ್ರಿಗೆ ಹೇಳಿದ್ವಿ. ಫ್ಲಿಪ್ಕಾರ್ಟ್ ಎಲ್ಲರೂ ಹುಡುಕಿದ್ರು, ಇದ್ದಿದ್ದಿಲ್ಲ ಮೊಬೈಲ್. ಅಮೆಜಾನ್ ಹುಡುಕಿದ್ರು, ಇತ್ತು ಅಮೆಜಾನ್.